ಸೆಕೆಂಡ್ ಪ್ಲೇಸ್ ಆಗಿದೆ. ಇದ್ರ ಜೊತೆ ಯಾವ್ದು ಹಾಕಿದ್ರಿ ಸರ್? ಇದರ ಜೊತೆಗೆ RCB ಅಂತ ಆಗಿದೆ. RCB ಲೆಜೆಂಡ್ RCB ನೋಡಿ ಅಲ್ಲಿ ಕಪ್ ಹೊಡೆದಿಲ್ಲ, ಇವರ ಚಾಕ್ಲೇಟ್ ಜೊತೆ ಸೇರ್ಕೊಂಡು ಸೆಕೆಂಡ್ ಪ್ಲೇಸ್ ಕಪ್ ಹೊಡೆದಿದೆ RCB. ನಮ್ಮನೆಗೆ ಕನಿಷ್ಠ ಎನಿ ಟೈಮ್ 20 ಜನ ಇರ್ತಾವ ಸರ್. ನಮ್ದು ಅದೇ ಜೀವನ. ಅದ್ರಿಂದಾನೇ ನಾವು ಅನ್ನ ತಿಂತೀವಿ. ಇಲ್ಲ ಪ್ರಾಣಿ ಏನೋ ಒಂದ್ ಪ್ರೀತಿಯಿಂದ ಸಾಕ್ಬೇಕು ಸರ್. ಯಾರ ಸಾಕ್ಲಿ, ನಾವು ಸಾಬ್ರ ಅಂತ ಕೊಚ್ಕೊಳೋದಲ್ಲ. ಯಾರ ಸಾಕ್ಲಿ ಪ್ರೀತಿಯಿಂದ ಸಾಕ್ಲಿ ಅಷ್ಟೇ ಸರ್. ಸ್ನೇಹಿತರೆ, ಇಲ್ಲಿ ನೋಡಿ ಒಂದು ಬೀರೂರಿನ ಹೆಸರಾಂತ ಗೂಳಿ ಇದು, ಚಾಕ್ಲೇಟ್ ರಾಜ. ನೋಡಿ ಯಾವ ಥರ ಇದೆ, ನೋಡಕ್ಕೆ ಒಳ್ಳೆ ಡೈರಿ ಮಿಲ್ಕ್ ಚಾಕ್ಲೇಟ್ ಥರನೇ ಕಾಣಿಸ್ತಿದೆ. ಬಟ್ ನೀವು ಅಂದ್ಕೊಂಡಿರ್ಬೋದು ಅಷ್ಟೇ ಸ್ವೀಟ್ ಇದೆ, ಅಷ್ಟೇ ಸ್ಮೂತ್ ಇಲ್ಲ. ಅದು ಯಾವ ರೀತಿ ಆಡುತ್ತೆ ಅಂದರೆ, ಈ ಎತ್ತನ್ನ ತುಂಬ ದೂರದಿಂದನೇ ಇಂಟರ್ವ್ಯೂ ಮಾಡಬೇಕು, ಆ ಥರ ಇದೆ. ಅದ್ರ ಮಾಲೀಕರು ಇಲ್ಲೇ ಇದ್ದಾರೆ, ಅದನ್ನು ಮಾತಾಡಿಸ್ತೀನಿ. ತುಂಬ ಪ್ರೈಸ್ಗಳನ್ನ ಗೆದ್ದಿದೆ. ಬೀರೂರಲ್ಲಿ ಎಷ್ಟೋ ಜನ ಅದನ್ನು ತುಂಬ ಪ್ರೀತಿಯಿಂದ ಡೈಲಿ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ನೋಡಲು ತುಂಬ ಬಿರುಸಾಗಿದೆ. ನೋಡಿ ಅದು ಯಾವ ರೀತಿ ಇದೆ, ಅದ್ರ ಮುಂದೆ ನಿಂತ್ಕೊಂಡ್ರೆ ನಾವು ಎಷ್ಟು ಸಣ್ಣ ಕಾಣ್ತಿದ್ದೀವಿ ಅಂತ. ಅದ್ರ ಭುಜ ನೋಡಿ ಯಾವ ರೀತಿ ಇದೆ. ಅದ್ರ ಮಾಲೀಕರನ್ನ ಮಾತಾಡಿಸ್ತೀನಿ ಬನ್ನಿ. ಸರ್ ನಮಸ್ತೆ. ನಿಮ್ಮ ಹೆಸರು? ಖಲೀಲ್ ಅಂತ. ಸರ್ ನೀವು ಎತ್ತನ್ನ ತಗೊಂಬಂದಿದ್ದಾರೋ ಎಲ್ಲಿಂದ? ಇದು ಈ ರೀತಿ ಇದೆ, ಇದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ನಮಗೆ ವ್ಯಾಪಾರ ಮಾಡ್ತೀನಿ, ದನಿ ವ್ಯಾಪಾರನೇ ಮಾಡೋದು. ಹಿಂಗ ಹಳ್ಳಿ ಮೇಗ ಹೋದೆ, ಸೇಲಿಗೆ ಇಟ್ಟಿದ್ರು, ಬಾರಿ ಲಾಸ್ ಆಗಿತ್ತು. ಒಯ್ಯಕ್ಕೆ ಕೊಡಕಲೆ ಅವ್ರು ರೆಡಿ ಇದ್ರು. ಏನೋ ಪ್ರೀತಿಯಿಂದ ಅವ್ನ್ ತರಬೇಕು ಅಂತ ತಗೊಂಬಂದ್ ಸಾಕ್ದೆ ಸರ್. ಬಾರಿ ಬಡವಾಗಿತ್ತು, ರಾಜಿ ಬಾರಿ ಪ್ರೀತಿಯಿಂದ ಸಾಕಿದೀನಿ. ಅಂದ್ರೆ ಅವ್ರು ಕೊಯ್ಯಕ್ ಕೊಡ್ತಿದಾರೆ ಅಂತ ಗೊತ್ತಾಗಿ ನೀವು ತಗೊಂಬಂದಿದ್ದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಸರ್. ಅಂದ್ರೆ ನೀವು ತಂದ ಬಡವಾಗಿರೋ ಎತ್ತು ಇವತ್ತು ಹೆಂಗಿದೆ ಅಂದ್ರೆ ಅದ್ರ ಎರಡರಷ್ಟು ಮಾಡಿದಾರೆ ಈಗ. ಅಲ್ಲ ಸರ್, ಇದು ಇನ್ನು ಇವಾಗ ಲಾಸ್ ಆಗೈತೆ. ಇದೇನಿತ್ತು ಇನ್ನು ಎರಡರಷ್ಟು ಸಾಕಿದ್ದೆ ನಾನು. ಮುಂಚೆ ಇನ್ನೂ ಚೆನ್ನಾಗಿತ್ತು. ಇನ್ನು 20 ದಿವಸದ ಹಿಂದೆ ಬಾರಿ ಇನ್ನೂ ಚೆನ್ನಾಗಿತ್ತು. ಏನೋ ಯಾವಾರದಾಗ ಒಂದ್ ಸ್ವಲ್ಪ ಬಿಸಿ ಇರೋದಕ್ಕೆ ಒಂದ್ ಸ್ವಲ್ಪ ಇಳಿಸಿದೀನಿ. ಇನ್ನು ಬಾರಿ ನಾವು ನೋಡ್ತಿರೋ ಮಟ್ಟಕ್ಕೆ ಚೆನ್ನಾಗಿದೆ ಸರ್. ನನ್ನ ಮಟ್ಟಿಗೆ ಸಹ ಇಳಿದಿದ್ ಗುಳಿ. ಏನೋ ಇನ್ನು ಬಾರಿ ಚೆನ್ನಾಗಿ ಸಾಕಿದ್ದೆ ಸರ್. ಸರ್ ನಿಮ್ಮ ಮನೇಲಿ ಎಷ್ಟಿದಾವೆ ಸರ್ ಈ ತರ ಗೂಳಿಗಳು? ಗೂಳಿ ಒಂದೇ ರಸ. ಏನೋ ರೇಸ್ ಅನ್ನೋದು ನಮಗೆ ಬಾರಿ ಹುಚ್ಚು ಸಹ. ಈ ಬೀರೂರಿಗನ್ನ ಹುಚ್ಚು ಅನ್ನೋದು ಫಸ್ಟ್ ತಂದಿದ್ದೆ ನಾವು ಸಹ. ಹೌದಾ? ತುಂಬಾ ಖುಷಿ ಆಯ್ತು ಸರ್. ಅಂದ್ರೆ ನೋಡಿ, ಇವರು ಅದನ್ನ ಕೊಯ್ಯಕ್ ಕೊಡ್ಬೇಕು ಅನ್ನೋ ದನನ ಇವ್ರಿಗೆ ವಿಷಯ ಬಂತಂತೆ ಮಾಹಿತಿ. ಅದಕ್ಕೆ ಇಂಥ ಒಳ್ಳೇದನ್ನ ಆ ತರ ಕೊಡ್ಬಾರ್ದು ಅಂತ ತಗೊಂಬಂದು ನಿಜವಾಗ್ಲೂ ಸೂಪರ್ ಹಾಕಿದ್ದಾರೆ. ಅದು ಬಿಟ್ಟರು ನಾವು ಸ್ಟಾರ್ಟಿಂಗ್ ಹೊರಗೆ ಬಂದಾಗ ಅದ್ರ ಆರ್ಭಟ ನೋಡೇ ಭಯ ಆಗೋಯ್ತು ಸರ್. ಮತ್ತೆ ಪ್ರೈಸ್ ಎಲ್ಲ ಸರ್ ಇದು? ಪ್ರೈಸ್ ಸೆಕೆಂಡ್ ಪ್ರೈಸ್ ಆಗಿದೆ ಸರ್. ಎಲ್ಲಾಗಿದೆ ಸರ್? ಇಲ್ಲೇ ಚಿನ್ನಾಪುರ ಅಂತ. ಚಿನ್ನಾಪುರ ಸೆಕೆಂಡ್ ಪ್ಲೇಸ್ ಆಗಿದೆ. ಇದ್ರ ಜೊತೆ ಯಾವ್ದು ಹಾಕಿದ್ರಿ ಸರ್? ಇದರ ಜೊತೆಗೆ ಇದು ಅಂತದ್ದು RCB ಅಂತ ಆಗಿದೆ. RCB ಲೆಜೆಂಡ್ RCB ನೋಡಿ ಅಲ್ಲಿ ಕಪ್ ಹೊಡೆದಿಲ್ಲ, ಇವರ ಚಾಕ್ಲೇಟ್ ಜೊತೆ ಸೇರ್ಕೊಂಡು ಸೆಕೆಂಡ್ ಪ್ಲೇಸ್ ಕಪ್ ಹೊಡೆದಿದೆ RCB. ಮತ್ತೆ ಸರ್ ಇದು ಬಲ್ಗೋಲ ಎಡ್ಗೋಲು? 2 ಗೋಲ್ ಸರ್. 2 ಎಕಡಿಕಾದ್ರೂ ಹಾಕ್ಬೋದಾ? ಕಟ್ಬೋದು, ಎಡಕ್ಕಾದ್ರೂ ಕಟ್ಬೋದು. ಎಡಕ್ಕೆ ಸಹ ಬಾರಿ ಸ್ಪೀಡ್. ಎಡಕ್ಕೆ ಸ್ಪೀಡು. ಅಂದ್ರೆ ಎಷ್ಟು ದಿನ ಇದು ನಿಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು ಸರ್ ಇದು? ನಮ್ಮ ಮನೆಗೆ ಬಂದು ಹೆಚ್ಚು ಕಮ್ಮಿ ಒಂದು 4-5 ತಿಂಗಳು. 4-5 ತಿಂಗಳಾಯ್ತು. 4-5 ತಿಂಗಳಿಗೆ ಅರೇಂಜ್ ತಯಾರಿ ಮಾಡಿದ್ರ ಸರ್? ಏನೇನ್ ಹಾಕ್ತೀರ ಸ್ವಲ್ಪ ಹೇಳಿ ಸರ್ ಮಾಹಿತಿ. ನೋಡಿ ತುಂಬಾ ಜನ ಸಾಕ್ಬೇಕು, ನೀವು ಬಡವಾಗಿರೋದನ್ನೇ ಹೆಂಗ್ ಮಾಡಿದಿರಲ್ವಾ? ನಾನು ಹೆಚ್ಚು ಕಮ್ಮಿ ಒಂದು 5-6 ತರ ಕಾಳು ಹೊಡ್ಸ ಹಾಕ್ತೀನಿ ಸರ್. ಹೇಳಿ ಸರ್ ಸ್ವಲ್ಪ ಮಾಹಿತಿ. ನಾವು ಇದು ಕಾಕಿ ಜೋಳ, ಹಿಂಡಿ, ಮತ್ತೆ ಹುಳಿಕಾಳು, ಮತ್ತೆ ಇವು ಸೋಯಾಬೀನ್ ಕಾಳು ಬರ್ತಾವಲ್ಲ, ಸೋಯಾಬೀನ್ ಕಾಳು, ಮತ್ತೆ ಇದು ಕಾಕಿ ಜೋಳ, ಮತ್ತೆ ಕಡಲೆ, ಇದು ರಾಗಿ, ಅವೆಲ್ಲ ಮಿಕ್ಸ್ ಮಾಡಿ ಒಂದು 5-6 ತರದ್ ಮಿಕ್ಸ್ ಮಾಡಿ ಹಾಕ್ತಿವಿ ಸರ್. ಎಲ್ಲ ಮಿಕ್ಸ್ ಮಾಡಿ ಸರ್. ಅಂದ್ರೆ ಯಾವ ರೀತಿ ಬರೀ ಅದನ್ನೇ ಹಂಗೆ ಹಾಕ್ತೀರಾ? ಎಲ್ಲ ನೆನೆ ಹಾಕಿ ಅದರ ಜೊತೆ ಒಂದ್ 2 kg ಹತ್ತಿ ಕಾಳು ಕೊಡ್ತೀವಿ. ಒಂದ್ ದಿನಕ್ಕೆ ಎಷ್ಟು ಟೈಮ್ ಹಾಕ್ತೀರಾ ಸರ್? 2 ಟೈಮ್ ಕೊಡ್ತೀನಿ ಸರ್. 2 ಟೈಮ್ ಕೊಡ್ತೀರಾ? ನೋಡಿ ಸ್ನೇಹಿತರೆ, ನಿಮ್ಮ ಮನೇಲಿ ಏನಾದ್ರು ಎತ್ತು ಸಾಕ್ಬೇಕು ಅನ್ನೋರು ಸ್ವಲ್ಪ ಮಾಹಿತಿ ತಗೊಳ್ಳಿ. ಯಾಕಂದ್ರೆ ಹೌದು ತಿಳ್ಕೊಳ್ಳೇಬೇಕು. ತುಂಬಾ ಬಡವಾಗಿರೋದನ್ನ ಈ ರೀತಿಯಾಗಿ ಮಾಡಿದ್ದಾರೆ ಅಂದ್ರೆ ಇವ್ರ ಹತ್ರ ನಾವು ತಿಳ್ಕೊಳ್ಳೇಬೇಕಾಗತ್ತೆ ಇವ್ರ ಹತ್ರ. ಸರ್ ಮೊಟ್ಟೆ ಎಲ್ಲ? ಮೊಟ್ಟೆ ಡೈಲಿ ಒಂದು 10 ಮೊಟ್ಟೆ ಹಾಕ್ತೀವಿ. 10 ಮೊಟ್ಟೆ ಹಾಕ್ತೀರಾ? ಹೌದಾ?
ಸೂಪರ್ ಸರ್, ತುಂಬಾ ಇನ್ವೆಸ್ಟ್ ಮಾಡ್ತಿದ್ರ ಅನ್ಸುತ್ತಲ್ವಾ? ಡೈಲಿ ಒಂದು 3 ಲೀಟರ್ ಹಾಲು ಹಾಕ್ತೀನಿ. 3 ಲೀಟರ್ ಹಾಲು. ಹ್ಮ್. ಸರ್, ಒಂದು ಹೊತ್ತಿಗೆ ಎಷ್ಟು ಖರ್ಚು ಬರುತ್ತೆ ನಿಮಗೆ ಒಂದ್ ದಿನಕ್ಕೆ? ದಿನ ಕಮ್ಮಿ ಅಂದ್ರೂ ಒಂದು 500 ರೂಪಾಯಿ ಮೇಲೆ ಬರ್ತೀವಿ ಸರ್. ಇದೊಂದು ಎತ್ತಿಗೆ 500 ರೂಪಾಯಿ ಮೇಂಟೈನ್ ಮಾಡ್ತೀರಾ? ಕಮ್ಮಿ ಕಮ್ಮಿ ಕನಿಷ್ಠ ಅಂದ್ರೂ 500 ರೂಪಾಯಿ ಖರ್ಚು ಇನ್ನು ಮಾಡ್ತೀವಿ ಪ್ರೀತಿ ಪಟ್ಟು ಕೊಡ್ತೀನಿ ಅಂದ್ರೆ ಇನ್ನೂ ಜಾಸ್ತಿನೇ. ಸರ್. ಹಾ. ಮತ್ತೆ ಇನ್ನೇನಾದ್ರು ವಿಶೇಷ? ಮತ್ತೆ ಇಲ್ಲಿ ಎಷ್ಟು ಕಣ ಹಾಕಿದ್ರ? ಚಿಕನ್ ಒಂದು 5-6 ಕಣ ಹಾಕಿದೀವಿ ಸರ್ ನಮ್ಮ 5 ಕೈಗೆ ಬಂದ್ಮೇಲೆ. ಹಾ. ಹ್ಮ್. 5-6 ಕಣ ಹಾಕಿದೀರಾ? 5-6 ಕಣ ಅದರಲ್ಲಿ ಒಂದ್ ಸೆಕೆಂಡ್ ಪ್ಲೇಸ್ ಮಾಡಿದೆ. ಫಸ್ಟ್ ರೌಂಡ್ ಅಂತ ಎಲ್ಲೋ ಸೋತಿಲ್ವಾ? ಫಸ್ಟ್ ರೌಂಡ್ ಎಲ್ಲೂ ಸೋತಿಲ್ಲ ಸರ್. ಬಿಡಿ ಸರ್, ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರೈಸ್ ಮಾಡುತ್ತೆ. ಈಗ ಮಳೆಗಾಲ, ಇನ್ ಸ್ವಲ್ಪ ರೇಸ್ ಮನೆಯಲ್ಲಿ ಕಮ್ಮಿ ಇರುತ್ತೆ ರೇಸ್ಗಳು. ಮನೆಯಲ್ಲಿ ನಿಲ್ಸೇ ಸಾಕ್ಬೇಕಲ್ಲ, ಇವಾಗ ಇನ್ವೆಸ್ಟ್ ಮಾಡ್ತಿರಲ್ಲ ತರ ಇರುತ್ತಲ್ಲ. ನಮಗೇನೋ ಪ್ರೀತಿ, ನಾವು ಅದ್ರಾಗ ರೇಸ್ ಹೊಡಿಬೇಕು, ಹ್ಮ್. ಅದ್ ಪ್ರೇಸ್ ಮಾಡಿದ್ರೆ ಸಾಕ್ಬೇಕು, ಆ ಅದು ಥರ ಮನ್ಸಾಗಿಲ್ಲ ಸರ್. ಹೌದು, ಇದು ಏನೋ ಒಂದ್ ಬೇಕಾಗಿದ್ದು. ಪ್ರಾಣಿ ಹ್ಮ್. ಸಾಕ್ಬೇಕು ಪ್ರೀತಿಯಿಂದ, ಹಾ, ಅದು ಕೇಳ್ತಿದಾರೆ, ನಮಗೆ ಹಾ. ಕೊಡಕ್ ಮನ್ಸಿಲ್ಲ. ಮನ್ಸಿಲ್ಲ. ಏನೋ ಪ್ರೀತಿಯಿಂದ ನಾವು ತಮ್ಮಂದ್ ವ್ಯಾಪಾರನೇ ಮಾಡೋದು. ಹಾ, ಹಂಗಾದ್ರು ಅದು ಏನೋ ಬಾರಿ ಜನ ಕೇಳಿದ್ರು ಅದು ಕೊಡಕ್ಕೂ ನಮಗೆ ಇಷ್ಟ ಇಲ್ಲ. ಹಾ. ರೇಸ್ ಇಳ್ಳಿ ಬಿಳ್ಳಿ ಹ್ಮ್. ಶೋಕಿಗಾರ ಆಗ್ಲಿ ಮನೆ ಬಾಗಿಲಾಗ ನಿಂತ್ಕೊಳ್ಳಿ ಅಂತ ಸಾಕ್ತಿದೀವಿ ಸರ್. ಹೌದು. ಖುಷಿ ಆಗತ್ತೆ. ಇವತ್ತು ಅದನ್ನ ಕೊಯ್ಯಕ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅದು ಇರ್ತಿರ್ಲಿಲ್ಲ. ಇಲ್ಲ ಸರ್. ಇವತ್ತು ನಿಮ್ಮನೆ ಹತ್ರ ಬಂದು ಅದಕ್ಕೊಂದು ಜೀವದಾನ ಆಗಿದೆ. ಸೀರಿಯಸ್ಲಿ ಖುಷಿ ಆಗುತ್ತೆ ಸರ್. ತುಂಬಾ ಸೂಪರ್ ಆಗಿ ಸಾಕಿದ್ರ ಸರ್. ಇದು ಇಷ್ಟೊಂದು ರ್ಯಾಶ್ ಅಲ್ಲ, ಇದನ್ನ ಮೇಂಟೈನ್ ಮಾಡೋದು ಹೆಂಗ್ ಮಾಡ್ತೀರಾ ನೀವು? ಮೇಂಟೈನ್ ಅಂದ್ರೆ ಇಬ್ಳಾರ್ 3 ಜನ ಇದ್ರೆ ಏನು ಮಾಡಲ್ಲ. ಇನ್ ಜನಕ್ ನೋಡ್ಬಿಟ್ರೆ ಬಾರಿ ರಾಬರಿ ಮಾಡ್ತೀವಿ ಸರ್. ಗಾಬರಿ ಮಾಡುತ್ತೆ. ಹ್ಮ್. ಈ ಮನೇಲಿ ನಿಮ್ಮ ಬಿಟ್ರೆ ಯಾರು ಹಿಡಿಯಲ್ಲ ಇಲ್ಲ, ಅನ್ಸುತ್ತೆ. ನಮ್ಮಮ್ಮ ಎಲ್ಲ ನೀರ್ ಕುಡ್ಸಿದ್ರೆ ಸುಮ್ನೆ ಇರತ್ತೆ. ಹೌದಾ? ನಮ್ಮಮ್ಮ ಬಡ್ಡಿಗೆ ಹೋದ್ರು ಸುಮ್ನೆ ಇರತ್ತೆ. ಹಾ. ಬೇರೆ ಹುಡುಗರು ಕಂಡ್ರೆ ಆಗಲ್ಲ ಸರ್. ಅಂದ್ರೆ ನಿಮ್ ಮನೆಯವ್ರು ಬಿಟ್ರೆ ಬೇರೆಯವರಿಗೆ ಸ್ವಲ್ಪ ಹಾ. ಗಾಬರಿ. ಗಾಬರಿ ಅಂದ್ರೆ ಟಾಪ್ ಹಗ್ಗ ಇಲ್ಲ ಅಂದ್ರೆ ಅದರದು ಹಾ. ಒಂದ್ 10 ಜನ ಒಂದ್ ಹಗ್ಗ ಹಿಡ್ಕೊಂಡ್ರು ಬಗ್ಸಕ್ ಆಗಲ್ಲ ಸರ್. ಆಗಲ್ಲ, ನಮ್ ಆಗಲ್ಲ ಬಿಡಿ. ನಾವ್ ಮಟ್ಟಿಗೆ ಕೊಚ್ಕೊಳದಲ್ಲ, ಹಾ. ಒಬ್ರು ಒಂದ್ ಹಗ್ಗ ಹಿಡ್ಕಂತೀವಿ ಅಂದ್ರು ಅದಕ್ ಹ್ಮ್. ಬಗ್ಸಕ್ ಆಗಲ್ಲ ಸರ್. ಸರ್, ಊಡುವಾಗ ಎಲ್ಲ ಉಡಿಸ್ಕೊಳತ್ತಾರ ಆರಾಮಾಗಿ? ಊಡ್ಕಂತೀವಿ ಸರ್, ಬಾರಿ ಇದ್ರಾಗ ಉಡ್ಸ್ಕೊಬೇಕು. ಚೂರ್ ಮಿಸ್ ಆಗಿ ಇದ್ ಮಾಡಿದ್ರು ಐತಲ್ಲ, ಬಿಟ್ರೆ ಕೈ ಬಿಟ್ರೆ ಸಿಗಲ್ಲ. ಹೆಚ್ಚು ಕಮ್ಮಿ ಆದ್ರೆ ನಮಗೆ ತೆಗಿತಿದೆ ಸರ್. ಅದ್ ಬರೋದ್ ನೋಡಿದ್ರೆ ಭಯ ಆಗತ್ತಲ್ಲ ಸರ್ ನಮಗೆ ನಿಲ್ಲಕ್ಕೆ. ಇದು ಮಾಡಲ್ಲ ಅದ. ಹಾ. ಏನೋ ಒಂಥರ ಬಾರಿ ಇದು ಹಾ. ನಿಮಗೆ ಹೊಂದ್ಕೊಂಡ್ಬಿಟ್ಟಿದೆ ಬಿಡಿ. ಹೊಂದ್ಕೊಂಡ್ಬಿಡಿ ಸರ್. ಹ್ಮ್. ಸರ್, ಕಂಡಿ ಏನೋ ಒಂಥರ ಕೊಡಕ್ ನಮಗೆ ಇಷ್ಟ ಇಲ್ಲ ಸರ್. ಸರ್, ಇದು ನೀವು ನಿಜವಾಗ್ಲೂ ಕೊಡ್ತೀವಿ ಅಂದ್ರೆ ನಮಗೆ ಬೇಜಾರಾಗುತ್ತೆ. ಯಾಕಂದ್ರೆ ಇದು ನಿಮ್ ತರ ಬೇರೆ ಹೊರಗಿನವರು ಮೇಂಟೈನ್ ಮಾಡ್ತಾರೆ ಅಂತ ನನಗೆ ಅಷ್ಟು ನಂಬಿಕೆ ಇಲ್ಲ. ಇಷ್ಟು ಚೆನ್ನಾಗಿ ಸಾಕಿದೀರಾ, ಇದು ನೀವೇ ಸಾಕಿ. ಸಾಕಿ ಅಲ್ಲ ಸರ್, ಇದೇನಿದು ಹಾ. ಇದು ಎಲ್ಡ್ರಸ್ ಸಾಕಿದ್ದೆ ಸರ್. ಹಾ. ನಾನ್ ಬಸವನ ಬಂದ ದಿವಸ ಹಾ. ಅವತ್ ಒಳಗ್ ಕಟ್ಟಿದ್ರೆ ಇವತ್ವರೆಗೆ ಬೆಚ್ಚೀನಿ ಸರ್. ನೋಡಿ ಸ್ನೇಹಿತರೆ, ಇದು ಇವ್ರ ಬಾಯಿನ ಕೇಳಿದ್ ನಿಜವಾಗ್ಲೂ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಬಸವನ ಹಬ್ಬದ ದಿನ ಇವರು ತಗೊಂಬಂದು ಕಟ್ಟಿ ಇನ್ನೂ ಸಾಕಿದ್ದಾರೆ, ಎಷ್ಟು ಚೆನ್ನಾಗಿ ಸಾಕ್ತಿದ್ದಾರೆ. ನಿಜವಾಗ್ಲೂ ನಾವೆಲ್ಲ ಬಾಂಧವರೇ ಅನ್ನೋದನ್ನ ಇವ್ರು ವಿಡಿಯೋ ಮೂಲಕ ತೋರಿಸ್ಕೊಡ್ತಿದ್ದಾರೆ. ನಿಜವಾಗ್ಲೂ ತಪ್ಪು ತಿಳ್ಕೊಳೋದನ್ನ ಬಿಡಬೇಕು ಅಲ್ಲ ಸರ್? ಹ್ಞೂ ಸರ್, ಜಾತಿ ಇದು ಸಾಬ್ರು ಕೊಯ್ತಾರೆ ಬಾತಾರೆ ಅಂತ ಏನ್ ಸುಳ್ಳು. ಹೇಳ್ತಾರೆ ಸರ್. ಅದನ್ನ ಪ್ರೀತಿಯಿಂದ ಸರ್ ನಮ್ಮನೆಗೆ ಹಾ. ಕನಿಷ್ಠ ಎನಿ ಟೈಮ್ 20 ಜನ ಇರ್ತಾವ ಸರ್. ಹಾ. ನಮ್ದು ಅದೇ ಜೀವನ, ಹಾ. ಅದ್ರಿಂದಾನೇ ನಾವ್ ಅನ್ನ ತಿಂತೀರ ನೋಡಿ ಸರ್. ಸರ್, ಅದನ್ನೇ ದೇವ್ರ ತರ ಪೂಜಿಸ್ಕೊಂಡು ಜೀವನ ಮಾಡ್ತಿದ್ದಾರೆ. ಈ ತರ ಇದಾರೆ ಜನ, ನಾವು ತಪ್ಪು ತಿಳ್ಕೊಬಾರ್ದು ಸೀರಿಯಸ್ಲಿ ಸರ್. ಮತ್ತೆ ಸ್ಪೀಡ್ ಮೆಮೊರೀಸ್ ಏನಾದ್ರು ಹೇಳ್ಕೊಳ್ಳಿ. ಬಾರಿ ಸ್ಪೀಡ್ ಹೋಗ್ತೀವಿ ಸರ್. ಹಾ. ಏನಾರ ನಮಗೆ ಕೆಲವು ಅವ್ರ ಹತ್ರ ಹಾಳಾಗಿತ್ತಲ್ಲ ಅದನ್ನ, ಹಾ. ಹಂಗಾಗಿ ಜೊತೆಗೆ ಒಳ್ಳೆ ಸಿಗ್ಲಿಲ್ಲ ನಮಗೆ. ಹಾ. ಹೌದು. ಇವಾಗ ಮುಂದಿನ ರೇಸಿಗೆ ನಾವೇ ಒಂದ್ ತರನ ಅದ್ರ ಜೊತೆಗೆ ಅಂತ ಇದ್ರ ಜೊತೆ ನೀವು ಇನ್ನೊಂದು ತಗೊಂಬರ್ತೀರಾ? ಓಕೆ, ತಗೊಂಬನ್ನಿ ಸರ್. ಫಸ್ಟಿಗೆ ತರ್ತಿದ್ವು, ಎಲೆಕ್ಷನ್ ಕಡೆಯಿಂದ ರೇಸ್ ಹಾ. ನಿಲ್ತಲ್ಲ ಅಂತ ಸುಮ್ನ ಅದು. ಹಾ. ಇವಾಗ ಸ್ಟಾರ್ಟ್ ಆದ್ರೆ ಜೊತೆ ಒಂದ್ ತರ್ತೀವಿ ಸರ್. ಸರ್, ಮತ್ತೆ ಚಾಕ್ಲೇಟ್ ಅಂತಾನೆ ಹೆಸರೇನಕ್ಕೆ ಸರ್ ಇಟ್ಟಿರೋದು? ಏನೋ ಅದು ಅವಾಗ್ಲಿಂದ ಚಾಕ್ಲೇಟ್ ರಾಜ ಅಂತ ಅದೇ ಹಾ. ನೇಮ್ ಇತ್ತು, ಹಾ. ಅದೇ ಫೇಮಸ್ ಸರ್, ಇದ್ರ ಕಲರ್ ಒಳ್ಳೆ ಡೈರಿ ಮಿಲ್ಕ್ ಚಾಕ್ಲೇಟ್ ಕೋಟಿಂಗ್ ಇದಂಗಿದೆ. ನಿಜವಾಗ್ಲೂ ಸಖತ್ತಾಗಿದೆ ಎತ್ತು. ಅದು ಚಾಕ್ಲೇಟ್ ಅಂತ ಒಳ್ಳೆ ಹೆಸರಿಟ್ಟಿದ್ದೀರಾ ಬಿಡಿ, ಚೆನ್ನಾಗಿದೆ ಸರ್. ಸರ್, ಮತ್ತೆ ಇನ್ನೇನಾರು ಹೇಳಕ್ ಇಷ್ಟಪಡ್ತೀರಾ? ಏನು ಅಂದ್ರೆ ಜನ ಪ್ರೀತಿಯಿಂದ ಹ್ಮ್. ಎಲ್ಲಾರು ಹಿಂಗ್ ಸಾಕಿದ್ರೆ ಕಟ್ಕೊಳೋದ್ ದೊಡ್ಡದಲ್ಲ ಸರ್. ಹಾ. ಎಲ್ಲಾರು ಬೇಕಾದ್ರೆ ಒಂದ್ 10 ಬೇಕಾದ್ರೂ ತಗೊಂಬಂದ್ ಕಟ್ಕೊಬಹುದು. ಹಾ. ಪ್ರೀತಿಯಿಂದ ಸಾಕ್ಬೇಕು ಸರ್. ಹೌದು. ಸುಮ್ನೆ ನಾನ್ ತಂದೆ ಕಟ್ಟಾಕ್ದೆ ಅನ್ನೋದಲ್ಲ. ಹಾ. ಬಾಯಿಲ್ಲ ಪ್ರಾಣಿ, ಹ್ಮ್. ಏನೋ ಒಂದ್ ಪ್ರೀತಿಯಿಂದ ಸಾಕ್ಬೇಕು ಸರ್. ಹೌದು. ಯಾರಾರ ಸಾಕ್ಲಿ, ಹ್ಮ್. ನಾವ್ ಸಾಬ್ರ ಅಂತ ಕೊಚ್ಕೊಳೋದಲ್ಲ. ಹ್ಮ್. ಯಾರಾರ ಸಾಕ್ಲಿ ಪ್ರೀತಿಯಿಂದ ಹ್ಮ್. ಸಾಕ್ಲಿ ಅಷ್ಟೇ ಸರ್. ಸ್ನೇಹಿತರ ನೋಡಿ, ಅವರು ಒಂದು ಒಳ್ಳೆ ವಿಚಾರ ಹೇಳಿದ್ರು, ಕೊನೆಗೆ ಖುಷಿ ಆಯಿತು. ಅಂದರೆ ಅವರು ಮುಸಲ್ಮಾನರು ಅಂತ ಅವ್ರನ್ನ ಡಿಗ್ರೇಡ್ ಮಾಡೋ ಅಂಥದ್ದೆಲ್ಲ ಏನಿಲ್ಲ. ಯಾಕಂದರೆ ನೋಡಿ, ಅವರೇ ಇವತ್ತು ಖುಷಿಯಿಂದ ತಗೊಂಬಂದು ಸಾಕ್ತಿದ್ದಾರೆ. ಇದಕ್ಕಿಂತ ಪ್ರೀತಿ ವಿಶ್ವಾಸ ಪ್ರಾಣಿ ಮೇಲೆ ಇಟ್ಟಿದ್ದಾರೆ ಅಂದರೆ ಮತ್ತು ಇನ್ನೊಂದು ಬೇರೆ ಮಾತಿಲ್ಲ. ನಿಜವಾಗ್ಲೂ ಇವ್ರನ್ನ ಇಂಟ್ರೂ ಮಾಡಿ ತುಂಬ ಖುಷಿ ಆಯಿತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನಿಜವಾಗ್ಲೂ ಈ ವಿಡಿಯೋ ನೀವು ಇಷ್ಟಪಟ್ಟಷ್ಟು ಮುಂದೆ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಂದರೆ ಇವರ ಸಂಬಂಧಿಕರಾಗಿರೋ ಸರ್, ನಿಮ್ಮ ಸಂಬಂಧಿಕರೆಲ್ಲ ಇದೇ ಥರ ದನಗಳೆಲ್ಲ ಸಾಕ್ತಿದಾರ? ಇಲ್ಲ ಸರ್, ತರ್ತೀವಿ. ಹಾ. ಇನ್ನೂ ಹೆಚ್ಚು ಕಮ್ಮಿ ಇವಾಗ ಸ್ಟಾರ್ಟ್ ಆದ್ರೆ ಹೆಚ್ಚು ಕಮ್ಮಿ ನಮ್ಮ ಒಂದ್ 7-8 ಗೂಳಿ ತರ್ತೀವಿ. ನೋಡಿ, ಇವರೇ 7-8 ಗೂಳಿ ತರ್ತಾರಂತೆ.
ಖುಷಿ ಆಗುತ್ತೆ ಇವ್ರನ್ನೆಲ್ಲ ನೋಡ್ತಿದ್ರೆ. ಇನ್ನು ಮುಂದಿನ ದಿನಗಳಲ್ಲಿ ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ. ಸಾಕ್ತಿರೋದು ನೋಡಿ ಹುಡುಗರು ಹಾ. ಎಲ್ಲ ಅಡಿಕೆ ವ್ಯವಹಾರನೇ ಮಾಡೋದು ಸರ್ ನಮ್ಮ ಹುಡುಗರು. ಅವರಿಗೂ ಒಂಥರ ಕ್ರೇಜಿ ನಾವು ಹೌದು, ಈಗ ನಾವೊಂದು ಗ್ರೂಪ್ ಅಲ್ಲಿ ಇದ್ದಾಗ ಯಾರೋ ಒಬ್ಬನ್ ಬೈಕ್ ತಂದ ಅಂದ್ರೆ ನಾನು ತರ್ತೀನಿ ಇನ್ನೊಬ್ಬ ತರ್ತಾನೆ. ಈಗ ನೀವು ಎತ್ ಕಟ್ಟಿರೋದ್ರಿಂದ ಗೂಳಿನ ನಿಮ್ಮನ್ನ ನೋಡಿ ಇನ್ನೊಬ್ರು ಅಂತ ತರಕ್ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ವಿಚಾರವಂತ ವಿಷಯ ಸರ್ ಇದು. ಓಕೆ ಸರ್, ತುಂಬಾ ಧನ್ಯವಾದಗಳು. ಖುಷಿ ಆಯ್ತು ಸರ್ ನಿಮ್ಮನ್ನು ಮಾತಾಡಿಸಿ. ಈ ಗೂಳಿ ಮೇಲಿರೋ ಪ್ರೀತಿ ನೋಡಿದ್ರೆ ನಿಜವಾಗ್ಲೂ ಎಲ್ಲರಿಗೂ ಸಂತೋಷ ಆಗುತ್ತೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.